ಪೊಲೀಸ್ನವ್ರು ಹೇಗೂ ಬರ್ತಾ ಇದ್ದಾರಲ್ಲ, ನಾನು ಸಪೋಸೆಡ್ಲಿ ಮಾಡ್ರು ಈ ಕೊಲೆಗೆ ಎಷ್ಟು ಶಿಕ್ಷೆ ಅಂತ ನೀವೇ ಕ್ಲಾರಿಫೈ ಮಾಡಿಬಿಡಿ. ಮರಣದಂಡನೆ ಆಗತ್ತೆ ನಿನಗೆ. ಸಾಯೋವರೆಗೂ ಜೈಲಲ್ಲಿ ಸಾಯಬೇಕು, ಕೊಳಿಬೇಕು ನೀನು. ಮರಣದಂಡನೆನ ಸಾಯೋವರೆಗೂ ನಾನು ನನ್ನಲ್ಲಿ ಕೊಳಿಬೇಕಾ? ನಾನು ಮಾಡಿರೋ ಒಂದೇ ಒಂದು ಕೊಲೆಗೆ. ಹಾಗಾದ್ರೆ ನಾನು ಇನ್ನೊಂದು ಕೊಲೆ ಮಾಡಿಬಿಟ್ರೆ? ನೆಟ್ಟು ಕುಡಿಯೋಕ್ಕೂ ಬರಲ್ಲ ಅವ್ರಿಗೆ. ಯಾಕ್ರಿ ಅಣ್ಣಾರ, ಏನಾಯ್ತು? ಅದು ಅವತ್ತು ರಾತ್ರಿ ತೂಕಿತು, ತಲೆ ಹೊಡೆದಿತ್ತು, ರಕ್ತ ಅವ್ರು ಸತ್ತೋಗಿತ್ತು. ಅಲ್ರಿ ಅಣ್ಣಾರ, ಕುಡ್ದಿದ್ದ 5 ಪೆಗ್ಗು ಅದಕ್ಕೆ ಹಿಂಗೆ ಆಡ್ಲಿಕ್ಕತ್ತಿರಲ್ಲ. ನಿಮ್ಮ ಶರೀರಕ್ಕೆ ಫಾರಿನ್ ಸೆರೆ ಆಗಬಾರ್ದಿಲ್ಲ ಅನಿಸ್ತೈತ್ರಿ. ಯಾವಾಗಲೂ ಲೋಕಲ ಕುಡಿತೀರೇನು ಭಾಳ? ರೀ ಆಯ್ತಾ ಕುಡ್ದಿದ್ದು, ಈಗ ಎದ್ದು ಬರ್ತೀರೋ ಇಲ್ವೋ ನೀವು? ಆಯ್ತು. ಏನು ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತು ಕಣೆ. ಹೇಳಿ ಮತ್ತೆ. ಅಣ್ಣಾರ, ಪಾರ್ವತಿ ಮುಂದ ಪರಮಾತ್ಮನ ತಗ್ಗಿ ಬಗ್ಗೆ ನಡೀತಾನ್ರಿ. ಇನ್ನು ನಾವೆಲ್ಲ ಯಾವ ಲೆಕ್ಕ ಬಿಡ್ರಿ. ಇದು ನಾ ಮಾತಾಡಿದ್ದಲ್ರಿ, ಒಳಗಿರೋ ಪರಮಾತ್ಮ ಮಾತಾಡಿಸ್ಲಿಕ್ಕತ್ತೇನ್ರಿ. ಅಯ್ಯ ನಾನು ಬರ್ತೀನಿ ಬನ್ನಿ. ಕರ್ಮ. ಅಣ್ಣ ಈಗ ಹೇಗಿದ್ಯಾ? ನನಗೇನಮ್ಮ, ಇನ್ನು 100 ವರ್ಷ ಆರಾಮಾಗಿರ್ತೀನಿ ನಾನು. ಪಾಪ ನೀನು ರೆಸ್ಟ್ ತಗೋಬೇಕಿತ್ತೇನೋ. ನಮ್ಮ ಅಳಿಯಂದು ಬಲವಂತ ಮಾಡಿದ್ರು ಅಂತ ಇಲ್ಲಿಗೆ ಬಂದಿದ್ಯಾ ಅಲ್ವಾ? ಅಯ್ಯೋ ಲಕ್ಷ್ಮಿ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಹಂಗನ್ಸಲ್ವ ನಿನಗೆ? ನೋಡು. ಲಕ್ಷ್ಮಿ, ನನ್ನ ಗೆಳೆಯ ಮನೆಯವ್ರಿಗೋಸ್ಕರ ಎದೆ ಮೇಲೆ ಗುಂಡು ಕಲ್ಲು ಬಿದ್ರೂ ಮಲ್ಲಿಗೆ ಹೂವು ಅಂತ ಹೇಳ್ಕೊಳ್ಳೋ ಆಸಾಮಿ. ಸುಮ್ಮನಿರಪ್ಪ, ನೀನೇನು ಕಡಿಮೆನಾ? ನಿನ್ನ ಫ್ಯಾಮಿಲಿನ ಬಿಟ್ಕೊಟ್ಬಿಡ್ತೀಯ ನೀನು? 35 ವರ್ಷ ನಿನ್ನ ತಂಗಿ ಜೊತೆ ಮಾತಾಡ್ತಿರ್ಲಿಲ್ಲ ನೀನು. ಯಾಕೆ ಹೇಳೋ? ಅವಳ ಮೇಲೆ ಪ್ರೀತಿಗೆ. ಅದಕ್ಕೆ ನಾನೀಗ ನಿನ್ನ ನೋಡೋಕೆ ಬಂದಿದ್ದು. ಯಾಕೆ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಣೋ. ಧರ್ಮು, ನನಗೆ ನನ್ನ ತಂಗಿ ಕಂಡ್ರೆ ಎಷ್ಟು ಇಷ್ಟ ಅನ್ನೋದು ನನಗೆ ನನ್ನ ತಂಗಿಗೆ ಬಿಟ್ಟರೆ ನಿನಗೆ ಮಾತ್ರ ಗೊತ್ತು ಕಣೋ. ಈಗ 35 ವರ್ಷದಿಂದ ಇವಳು ಮುಖ ಕೂಡ ನೋಡಿದೆ, ಮೂರ್ಖನ ಥರ ಜೀವನ ಮಾಡಿಬಿಟ್ಟೆ. ಆದರೆ ನೀನು ನನ್ನ ಕಣ್ಣು ತೆರೆಸ್ದೆ. ನಾನು ಕಳ್ಕೊಂಡಿದ್ದು ನನ್ನ ತಂಗಿನ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿಬಿಟ್ಟೆ. ಅದಕ್ಕೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗೋದಿಲ್ಲ. ಇದನ್ನು ಹೇಳೋಕ್ಕೆ ನನ್ನನ್ನು ಮತ್ತೆ ಇಲ್ಲಿ ಕರೆಸಿದೀಯ ನೀನು? ಇಲ್ವೋ, ಇನ್ನೊಂದು ವಿಷಯ ಇದೆ. ನನ್ನ ತಂಗಿಗೆ ಇವಳು ಮದುವೆ ಆದಮೇಲೆ ಒಂದಿನೂ ತವರಿಗೆ ಕರೆಸಿ ಬಾಗಿನ ಕೊಟ್ಟಿಲ್ಲ ಕಣೋ. ಅದಕ್ಕೆ ಇವತ್ತು ನಿನ್ನ ಸರೋಜ ಮುಂದೆ ಇವಳಿಗೆ ಬಾಗಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಹೇಳಿದ್ರಿ ಅಣ್ಣ. ಲಕ್ಷ್ಮಿ ನಮ್ಮ ಯಜಮಾನ್ರಿಗೂ ತಂಗಿನೇ ತಾನೇ, ನಾವೇ ಬಾಗಣ ಕೊಡ್ತೀವಿ. ಅಯ್ಯಯ್ಯೋ, ನೀವು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಯ್ಯೋ, ಹಾಗೆಲ್ಲ ಆಗೋದೇ ಇಲ್ಲ. ನಾವು ಇವಾಗ ಬಾಗಣ ಕೊಡಲೇಬೇಕು. ರೀ, ಗಿರಿಗೊಂದು ಫೋನ್ ಮಾಡಿ ಅರ್ಜೆಂಟಾಗಿ ಒಂದು ಬಾಗಣ ತೊಗೊಂಬರಕ್ಕೆ ಹೇಳಿ. ಎಕ್ಸ್ಕ್ಯೂಸ್ ಮೀ. ಬಾಮ್ಮ. ತಗೊಳ್ಳಿ. ಯಾರು ಕಳಿಸಿದ್ದು? ಬಾಗಿಣ. ಓಹೋ, ಏಯ್ ಕಳ್ಳ, ಮೊದಲೇ ಎಲ್ಲ ಅರೇಂಜ್ ಮಾಡಿಕೊಂಡು ನನ್ನ ಹತ್ರ ಕಳ್ಳಾಟ ಆಡ್ತಿದ್ಯಾ? ರೀ, ನನಗೂ ಹೇಳ್ದೆ ಅರೇಂಜ್ ಮಾಡಿಬಿಟ್ಟಿದ್ದೀರಾ ನೀವು? ನಾನು ಅಂಥ ಅತ್ತಿಗೆ ಅಲ್ಲ, ನಾದ್ನಿನ ತುಂಬ ಪ್ರೀತಿ ಮಾಡೋ ಅತ್ತಿಗೆನೆ. ಏನು ನೋಡ್ತಿದ್ದೀರಾ? ಒಂದು ನಿಮಿಷ ಇಟ್ಕೊಳ್ಳಿ. ಹಾಂ ಬಂದೆ.
ಲಕ್ಷ್ಮಿ ಬಾ ಕೂತ್ಕೋ. ತಗೋ. ಅಣ್ಣ ತಂಗಿ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ. ಅಲ್ಲ ಲಕ್ಷ್ಮಿ, ಏನು ಮಾತಾಡ್ಬೇಡ. ಓ ಅದೇನಾರ ನೀವು ಎಣ್ಣೆ ಹೊಡಿಲಿಕ್ಕೆ ಬಂದ್ರೆ ಭಾಳ ಚಲೋ ಆತ್ರಿ. ಬರ್ರಿ ಅಲ್ಲಿ ಕುಂತು ಓನಸ್ರಿ. ರೀ ಮೂಲಿ ಮನಿ, ನಾನೇನು ಎಣ್ಣೆ ಹೊಡ್ಯಕ್ಕೆ ಬಂದಿಲ್ಲ, ರೋಡ್ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನೀವು ಬಂದ್ರು, ಅವ್ರು ಕರ್ಕೊಂಡ್ ಬಂದ್ರು, ಒಟ್ಟು ಬಂದಿರಲ್ರಿ. ಬರ್ರಿ ಬರ್ರಿ ಕುಡಿ ಬರ್ರಿ. ಈಗ ಒಂದು 4 ಪೇಗ್ ಒಳಗೆ ಬಿಟ್ಕೊಂಡ್ರೆ ಆಗ ಲವ್ ಸ್ಟೋರಿ ಆಚೆಗೆ ಬರ್ತದೆ. ಏನೋ ಲವ್ ಸ್ಟೋರಿನಾ? ಅದು ಅವಾಗಲೇ ಹೇಳಿದ್ನಲ್ಲ, ಅಷ್ಟೇ ಅದು. ಅದೆಲ್ಲ ಅಲ್ಲಮ್ಮ, ನಿಜವಾದ ಲವ್ ಸ್ಟೋರಿ. ಅದು ಫಿಲ್ಟರ್ ಇಲ್ದಂಗೆ ಹೇಳ್ಬೇಕು. ಓಹೋ ಸಂಜೀವ್ ಮೇಷ್ಟ್ರು, ಬರ್ರಿ ಬರ್ರಿ ಬರ್ರಿ. ಪುರುಷ ಪಾನ ಪ್ರಧಾನ ಸಭೆಗೆ ತಮಗೆ ಸ್ವಾಗತ ಸುಸ್ವಾಗತ. ಬರ್ರಿ ಕುಡಿ ಬರ್ರಿ. ಇಲ್ಲ ನಾನು ಕುಡಿಯೋಕ್ಕೆ ಅಂತ ಬಂದಿಲ್ಲ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದಿದ್ದೀರಾ? ಹಂಗೆ ಹೋಗ್ಬಿಡಿ, ಒಂದು ಪೆಗ್ ಹಾಕೊಂಡು ಹೋಗಿ. ತಗೊಳ್ಳಿ. ಸಿದ್ದುವರೇ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಸಂಜೀವ್ ಅವ್ರು ಕುಡಿದ್ರೆ ನಾನು ಕುಡಿತೀನಿ, ಇಲ್ಲ ಅಂದರೆ ನಾನು ಕುಡಿಯಲ್ಲ. ಆದಿ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಲಕ್ಷ್ಮಿ, ಇವರು ನನ್ನ ಕುತ್ತಿಗೆ ಹಿಡ್ಕೊಂಡು ಕುಡಿಯೋಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನೋಡಿ, ನನ್ನ ಗಂಡ ಹಸು ಥರ ಮನುಷ್ಯ, ಸಾಧು. ಹೋಗಿ ಹೋಗಿ ಇವನನ್ನು ಕುಡಿಯೋಕೆ ಕರ್ಕೊಂಡು ಬಂದಿದ್ದೀರಲ್ಲ ನೀವು. ಈಗಿನ ಕಾಲದಲ್ಲಿ ಕೆಟ್ಟ ಅಭ್ಯಾಸ ಇಲ್ದಿರೋ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಪುಣ್ಯ, ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ.